ಫಾಲೋ ಮಾಡಿ. ಓಕೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಲೆಟ್ಸ್ ಸ್ಟಾರ್ಟ್. ಈಕ್ವಲ್ಸ್ ಎ ಸ್ಕ್ವೇರ್, ಕರೆಕ್ಟಾ? 2 ನಾವು ಎ ಬೈ ಬಿ ಅಂತ ಬರ್ಕೋಬೋದಾ? ರ್ಯಾಷನಲ್ ನಂಬರ್ ಇಟ್ಕೊಳ್ಳಿ. ಓಕೆ, ಈಗ ಅದನ್ನ ಸ್ಟೇಟ್ಮೆಂಟ್ ಅಲ್ಲಿ ಬರೀತೀನಿ. ಇಫ್ ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮ್ಯಾಥ್ಸ್ ಚಾಪ್ಟರ್ 1 ರಿಯಲ್ ನಂಬರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೂಫ್ ಇದೆ. ತಮ್ನೈಲ್ ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಪ್ರೂಫ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ ಮಿಡ್ ಟರ್ಮ್, LBA, FA, ಆಮೇಲೆ ಪ್ರಿಪರೇಟರಿ ಎಕ್ಸಾಮ್ 1, ಎಕ್ಸಾಮ್ 2 ಎಲ್ಲದರಲ್ಲೂ ಕೇಳ್ತಾರೆ. ಪ್ರತಿ ವರ್ಷ ಕೇಳ್ತಾರೆ. ಬಟ್ ತುಂಬಾ ಜನಕ್ಕೆ ಅದು ಕನ್ಫ್ಯೂಸ್ ಆಗುತ್ತೆ. ಸೊ ಅದನ್ನ ನಾನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅದನ್ನ ಜಸ್ಟ್ ಆರಾಮಾಗಿ ಕಲ್ತ್ಕೊಂಡು ಹೋಗೋಣ. ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಫಾಲೋ ಮಾಡಿ. ಓಕೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಲೆಟ್ಸ್ ಸ್ಟಾರ್ಟ್. ಲಿಸನ್ ಹಿಯರ್. ಸೊ ಪ್ರೂವ್ ದಟ್ √2 is an irrational number. ಓಕೆ, √2 is an irrational number. ಓಕೆ, ಈಗ ಈ ಡೈರೆಕ್ಟ್ ಆಗಿ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋ ಬದಲು ಇಂಡೈರೆಕ್ಟ್ ಆಗಿ ಮಾಡೋಣ. ಸರ್ ಅದ ಹೆಂಗೆ? ಲಿಸನ್ ಹಿಯರ್. assume √2 is a rational number. √2 is a rational number. Okay, ಕಾಣಿಸ್ತಾ ಇದೆ ಅಲ್ಲ? √2 is rational number. ಡೈರೆಕ್ಟ್ ಆಗಿ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋ ಬದಲು ಇದು ಇಂಡೈರೆಕ್ಟ್ ಆಗಿ. ಇದನ್ನ ಹೆಂಗ್ ಅಸ್ಯೂಮ್ ಮಾಡ್ಕೊಂಡ್ವಿ? ಲಿಸನ್ ಹಿಯರ್. ಬೈ ಕಾಂಟ್ರಾಡಿಕ್ಷನ್. ನಾವು ಇದನ್ನ ಅಸ್ಯೂಮ್ ಮಾಡ್ಕೊಂಡ್ವಿ. ಓಕೆನಾ? ಈಗ √2 is rational number. ಲಿಸನ್ ಹಿಯರ್. ಆ √2 rational ನಂಬರ್ನ ನಾವು ಎ ಬೈ ಬಿ ಅಂತ ಬರ್ಕೋಬೋದಾ? ರ್ಯಾಷನಲ್ ನಂಬರ್ ಎಕ್ಸ್ಪ್ರೆಸ್ ಮಾಡೋದು ಹೇಗೆ? P/Q. ಅದನ್ನ ನಾನು ಎ ಬೈ ಬಿ ಅಂತ ಬರ್ಕೊಂಡಿದ್ದೀನಿ. ವೇರ್ ಲಿಸನ್ ಹಿಯರ್, where A and B are co-prime. Where A and B are co-prime. Okay, so A and B are co-prime. Co-prime important. ಇಲ್ಲಿ co-prime ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಕೋಪ್ರೈಮ್ ಎ ಮತ್ತೆ ಬಿ ಕೋಪ್ರೈಮ್ ಅಲ್ವಾ? ಸೊ ಕೋಪ್ರೈಮ್ ಅಂದ್ರೆ ಇದೆರಡೂ ನಂಬರ್ 1 ಇಂದ ಡಿವೈಡ್ ಆಗ್ಬೇಕು. ಓಕೆ, ಇದೆರಡೂ ನಂಬರ್ 1 ಇಂದ ಮಾತ್ರ ಡಿವೈಡ್ ಆಗ್ಬೇಕು. ಅದನ್ನ ಕೋಪ್ರೈಮ್ ಅಂತ ಅಂತೀವಿ. ಓಕೆ, ಡನ್. ಲಿಸನ್ ಹಿಯರ್. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. √2b ಈಕ್ವಲ್ಸ್ ಎ. ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ವಿ ವಿಲ್ ಗೆಟ್ 2b² ಈಕ್ವಲ್ಸ್ a square. 2b² ಈಕ್ವಲ್ಸ್ a². ಕರೆಕ್ಟಾ? 2b² ಈಕ್ವಲ್ಸ್ a². ಸೊ ಸ್ಕ್ವೇರಿಂಗ್, ಲಿಸನ್ ಹಿಯರ್, √2 ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 2 ಉಳ್ಕೊಳ್ಳುತ್ತೆ. ಅದನ್ನೇ ನಾನು ಡೈರೆಕ್ಟ್ ಆಗಿ ಬರ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಿಮಗೆ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಿಸನ್ ಹಿಯರ್. ಈಗ 2 ಇದೆ ಇಂಟು ಇಲ್ಲಿ b² ಇದೆಯಲ್ಲ, ಆ b²ಗೆ ನಾನು 2² ಅಂತಾನೆ ತಗೋತೀನಿ. ಓಕೆ, 2 × 4 8. ಓಕೆನಾ? ಇದು a² ಆದ್ರೆ 64. ಕರೆಕ್ಟಾ? a². ಈಗ ನಮಗೆ ಕಾನ್ಸೆಪ್ಟ್ ಏನ್ ಹೇಳುತ್ತೆ? 2a² ನ ಡಿವೈಡ್ ಮಾಡಿದ್ರೆ a ಕೂಡ ಡಿವೈಡ್ ಮಾಡುತ್ತೆ ಅಂತ. 2a² ನ ಡಿವೈಡ್ ಮಾಡುತ್ತೆ ಅನ್ನೋದಾದ್ರೆ 2 ಏನು ಕೂಡ ಡಿವೈಡ್ ಮಾಡುತ್ತೆ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಸೊ 2 divides a square, then
2 divides a also. ಈ ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಅದನ್ನ ಸ್ಟೇಟ್ಮೆಂಟ್ ಅಲ್ಲಿ ಬರೀತೀನಿ. ಇಫ್ 2 divides a square, then 2 divides a also. ಓಕೆ, ಇದು ಒಂದು ಕಾನ್ಸೆಪ್ಟ್. ಈಗ ಆಲ್ರೆಡಿ ಅರ್ಧ, ಯಾಕಂದ್ರೆ ಕೋಪ್ರೈಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಮೇಲೆ ಇದೆರಡನ್ನು ನಂಬರ್ 1 ಇಂದ ಡಿವೈಡ್ ಆಗಬೇಕು. ಬಟ್ ಇಲ್ಲಿ ಆಲ್ರೆಡಿ ಇಲ್ಲೇನಿದೆ, ಎ ನ 2 ಡಿವೈಡ್ ಮಾಡ್ತಾ ಇದೆ. ಅರ್ಧ ಕಂಪ್ಲೀಟ್ ಅಂದ್ರೆ ಇದು ಫೈನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಈಗ ಅಸ್ಯೂಮ್ ಸಮ್ ಇಂಟೀಜರ್ ಕೆ. ಅಸ್ಯೂಮ್ ಸಮ್ ಇಂಟೀಜರ್ ಕೆ. ಕೆ ನ ನಾನು ಅಸ್ಯೂಮ್ ಮಾಡ್ಕೊತೀನಿ. ಓಕೆನಾ? ಕೆ ನ ನಾನು ಅಸ್ಯೂಮ್ ಮಾಡ್ಕೊತೀನಿ. ಸೊ ಈಗ ನೋಡ್ಕೊಳ್ಳಿ, ಈಗ ಲಿಸನ್ ಹಿಯರ್. ಸೊ ನಾನು ಈ ಕೆ ನ ಈ ಬಿ ಸ್ಕ್ವೇರ್ ಜಾಗಕ್ಕೆ ಹಾಕೋತೀನಿ. ಹೆಂಗೆ? 2k ಈಕ್ವಲ್ಸ್ ಎ. 2k ಈಕ್ವಲ್ಸ್ ಎ. ಓಕೆ, 2k ಈಕ್ವಲ್ಸ್ ಎ. ಒಂದು ಇಂಟೀಜರ್ ಕೆ ನ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಕೆ ನ ಬಿ ಜಾಗಕ್ಕೆ ಹಾಕೊಂಡಿದ್ದೀನಿ. 2k ಈಕ್ವಲ್ಸ್ ಎ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಇದನ್ನ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್, ಏನಾಗುತ್ತೆ? 2k ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್. 2k ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್. ಓಕೆ, ಡನ್. ನೆಕ್ಸ್ಟ್, ಈಗ 4k ಸ್ಕ್ವೇರ್ ಆಗುತ್ತೆ ಈಕ್ವಲ್ಸ್ ಎ ಸ್ಕ್ವೇರ್. 2 ಸ್ಕ್ವೇರ್ 4, k ಸ್ಕ್ವೇರ್ ಎ ಸ್ಕ್ವೇರ್. ಡನ್. ಈಗ ನೋಡ್ಕೊಳ್ಳಿ, ಇಲ್ಲಿ ಎ ಸ್ಕ್ವೇರ್ ವ್ಯಾಲ್ಯೂ ಇದೆಯಾ? ಇಲ್ಲಿ ಎ ಇದೆಯಾ? ಈ ಎ ಸ್ಕ್ವೇರ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಏನಾಗುತ್ತೆ? ಲಿಸನ್ ಹಿಯರ್. ಇದನ್ನ ನಾವು ಏನಂತ ತಗೊಳ್ಳೋಣ? ಈಕ್ವೇಶನ್ 2 ಅಂತ ತಗೊಳ್ಳೋಣ. ಇದನ್ನ ನಾವು 1 ಅಂತ ತಗೊಳ್ಳೋಣ. ದೆನ್ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 2 ಇನ್ 1. ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 2 ಇನ್ 1. ಓಕೆ, ಇನ್ನೇನಾಗುತ್ತೆ? ಸೊ 2b ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ವ್ಯಾಲ್ಯೂ ಏನಿದೆ? 4k ಸ್ಕ್ವೇರ್. 2b ಸ್ಕ್ವೇರ್ ಈಕ್ವಲ್ಸ್ 4k ಸ್ಕ್ವೇರ್. ಲಿಸನ್ ಹಿಯರ್. 2 1s 2 2s. ಸೊ ಏನಾಗುತ್ತೆ? b ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್. b ಸ್ಕ್ವೇರ್ ಈಕ್ವಲ್ಸ್ 2k ಸ್ಕ್ವೇರ್ ಅಂತಂದ್ರೆ 2 ಬಿ ಸ್ಕ್ವೇರ್ ನ ಡಿವೈಡ್ ಮಾಡುತ್ತೆ ಅಂದ್ರೆ ಅದೇ 2 ಬಿ ನ ಕೂಡ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಇಲ್ಲಿ ಬರಿತೀನಿ ನೋಡ್ಕೊಳ್ಳಿ. ಇಫ್ 2 divides b square, then 2 divides b also. ಓಕೆ, ಇಲ್ಲೇನಾಯ್ತು? ಇಫ್ 2 divides a square, 2 divides a also. ಇಲ್ಲಿ 2 divides b square, 2 divides b also. ಡನ್. ಕರೆಕ್ಟಾ? ಕಾಣಿಸ್ತಾ ಇದೆಯಾ? ಓಕೆ, ಇಷ್ಟೊಂದು ಬೇಡ. ನೆಕ್ಸ್ಟ್, ಇಫ್ 2 divides b square, then 2 divides p. ಅಂದರೆ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದು ಎ ಮತ್ತೆ ಬಿ ಎರಡು ಕೋಪ್ರೈಮ್ ನಂಬರ್ಸ್, ಅದೆರಡೂ ನಂಬರ್ 1 ಇಂದ ಡಿವೈಡ್ ಆಗ್ಬೇಕಿತ್ತು. ಬಟ್ ಅಕಾರ್ಡಿಂಗ್ ಟು ದಿಸ್ ಪ್ರೂಫ್
ಎ ನ 2 ಇಂದನೂ ಡಿವೈಡ್ ಆಗ್ತಾ ಇದೆ, ಬಿ ಕೂಡ 2 ಇಂದ ಡಿವೈಡ್ ಆಗ್ತಾ ಇದೆ. ಅಂದ್ರೆ therefore our assumption, ಏನ್ assumption ಮಾಡ್ಕೊಂಡಿದ್ವಿ, √2 is rational number. So our assumption is wrong. Therefore our assumption is wrong. Then √2 is irrational number. √2 is irrational number. Easy. So simple ಆಗಿ rational ಫಾರ್ಮ್ ಅಲ್ಲಿ ಬರ್ಕೊಂತೀವಿ, ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀವಿ, ದೆನ್ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್, ಅದನ್ನ ಈಕ್ವೇಶನ್ 1 ಅಂತ ಮಾರ್ಕ್ ಮಾಡ್ಕೋತೀವಿ. ಸೊ ಎ ಬಿ ಸ್ಕ್ವೇರ್ ನ ಡಿವೈಡ್, ಸೊ 2a ಸ್ಕ್ವೇರ್ ನ ಡಿವೈಡ್ ಮಾಡುತ್ತೆ ಅಂದ್ರೆ 2a ನು ಕೂಡ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಇದು ತುಂಬಾ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್. ಓಕೆ, ಸೊ ಅವಾಗಲೇ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ. ಏನ್ ಕೊಟ್ಟೆ? 2 ಇರುತ್ತೆ, ಸೊ ನಾನು 2 ಸ್ಕ್ವೇರ್ ಅಂತ ತಗೋತೀನಿ, ಅದೇನಾಗುತ್ತೆ 8 ಆಗುತ್ತೆ. ಇದು ಎ. 64 ಎ ಸ್ಕ್ವೇರ್ ಅಂದ್ರೆ, ಸೊ 2 ಇಂದ 64 ಡಿವೈಡ್ ಆಗುತ್ತೆ ಅನ್ನೋದಾದ್ರೆ 2 ಇಂದ 8 ಕೂಡ ಡಿವೈಡ್ ಆಗೇ ಆಗುತ್ತೆ. ಇದು ಕಾನ್ಸೆಪ್ಟ್. ಓಕೆ, ಸೊ ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೇ ತರ ಒಂದು ಇಂಟಿಜರ್ ನ ಅಸ್ಯೂಮ್ ಮಾಡ್ಕೋತೀವಿ, ಅದನ್ನ ಬಿ ಜಾಗಕ್ಕೆ ಹಾಕೋತೀವಿ. ಸೊ ಅದನ್ನ ಸ್ಕ್ವೇರ್ ಮಾಡ್ಕೊಂಡು ಸಾಲ್ವ್ ಮಾಡಿದಾಗ ನಮಗೆ ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಕೆ ಸ್ಕ್ವೇರ್ ಬರುತ್ತೆ. ಸೇಮ್. ಸೊ ಅವರ್ ಅಸಂಪ್ಷನ್ ಇಸ್ ರಾಂಗ್. ಸೊ √2 ಇಸ್ ಇರ್ರಾಷನಲ್ ನಂಬರ್. ನಿಮಗೆ ಇದೇ ಫಾರ್ಮ್ ಅಲ್ಲಿ ನಿಮಗೆ √3 ಕೇಳಲಿ, √5 ಕೇಳಲಿ, ಏನ್ ಬೇಕಾದ್ರೂ ಕೇಳಲಿ, ಸೇಮ್ ಮೆಥಡ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕಮ್ಮಿ ಅಂದ್ರು ನಿಮಗೆ 5 ಮಾರ್ಕ್ಸ್ ಕೇಳೋ ಕ್ವಶನ್. ಈ ಕಾನ್ಸೆಪ್ಟ್ ಬೇಕೇ ಬೇಕು, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಫಾಲೋ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತ ಅಂದ್ರೆ ರಿಪೀಟೆಡ್ ಆಗಿ ನೋಡಿ. ಲೈವ್ ಅಲ್ಲೂ ಕೂಡ ನಾನು ಮಾಡ್ತೀನಿ, ತೊಂದರೆ ಇಲ್ಲ. ಬಟ್ ಇದು ರೆಕಾರ್ಡಿಂಗ್ ಆಗಿರೋದ್ರಿಂದ ಇದಿಷ್ಟು ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇರೆ ಎಲ್ಲೂ ನೋಡಕ್ ಹೋಗ್ಬೇಡಿ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ ಟೀಚರ್ಸ್ ಏನ್ ಹೇಳ್ಕೊಟ್ಟಿದಾರೋ ಅದಕ್ಕಿಂತ ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಮತ್ತೆ ಇದೇ ತರ ನಮ್ಮ ಸ್ಟೂಡೆಂಟ್ಸ್ ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಕ್ವಶನ್ ನ ನಾನು ಶಾರ್ಟ್ಸ್ ಮೂಲಕ ಅಥವಾ ಪುಲ್ಲರ್ಸ್ ಮೂಲಕ ಒಂದು ಕಮ್ಮಿ ಟೈಮ್ ಅಲ್ಲಿ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ. ಓಕೆ, ಈ ವಿಡಿಯೋನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋಸ್ ನ ಚಾನಲ್ ನ ಶೇರ್ ಮಾಡಿ, ಎಲ್ಲ ಕರ್ನಾಟಕ ಮಕ್ಕಳಿಗೆ ಹೆಲ್ಪ್ ಆಗ್ಲಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ ಮುಂದೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.